Dear students, welcome back to Shumurthi's Academy YouTube channel. ಇವತ್ತಿನ ವಿಡಿಯೋದಲ್ಲಿ ನಾವು 5 ಮಾರ್ಕ್ಸ್ಗೆ ಯಾವುದೆಲ್ಲ ಕ್ವೆಶ್ಚನ್ಸ್ ಇಂಪಾರ್ಟೆಂಟ್ ಇದೆ ವಿತ್ ಆನ್ಸರ್ಸ್ ನ ನೋಡ್ತಾ ಹೋಗೋಣ. ಈಗಾಗಲೇ 2 ಮಾರ್ಕ್ಸ್ 3 ಮಾರ್ಕ್ಸ್ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಚಾಪ್ಟರ್ 1 ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್, ಈ ಒಂದು ಚಾಪ್ಟರ್ ಇಂದ 5 ಮಾರ್ಕ್ಸ್ಗೆ ಏನೆಲ್ಲ ಕ್ವೆಶ್ಚನ್ ಬರುತ್ತೆ ನೋಡೋಣ. Derive an expression for electric field due to an electric dipole at a point on the axial line. 5 ಮಾರ್ಕ್ಸಿಗೆ ನೀಟಾಗಿ ಡಯಾಗ್ರಾಮ್ ಬರೆದು ಡಿರೈವೇಷನ್ನ ನೀಟಾಗಿ ಬರಿಬೇಕಾಗುತ್ತೆ. ಸ್ಟೆಪ್ ವೈಸ್ ಸ್ಟೆಪ್ಪು ಮಾರ್ಕ್ಸ್ ಇರುತ್ತೆ, ಓಕೆನಾ. ಕನ್ಸಿಡರ್ ಆನ್ ಎಲೆಕ್ಟ್ರಿಕ್ ಡೈಪೋಲ್ ಕನ್ಸಿಸ್ಟಿಂಗ್ ಆಫ್ ಚಾರ್ಜ್ ಪ್ಲಸ್ ಕ್ಯೂ ಆ್ಯಂಡ್ ಮೈನಸ್ ಕ್ಯೂ ಸಪರೇಟೆಡ್ ಬೈ ಎ ಸ್ಮಾಲ್ ಡಿಸ್ಟೆನ್ಸ್ ಟು ಎ. ಲೆಟ್ ದ ಪಾಯಿಂಟ್ P be the distance r from the center of the dipole on the side of the plus q as shown in the figure. ಓಕೆನಾ, ಇದನ್ನ ನೀವು ಡಿರೈವೇಷನ್ ಇದೆ ಅದನ್ನು ನೀಟಾಗಿ ಕಲ್ತ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, derive the expression for electric field at a point on the equilateral line of an electric dipole. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಡಯಾಗ್ರಾಮ್ ಬರೆದು ಮತ್ತು ಅದಕ್ಕೆ ಏನು ಎಕ್ಸ್ಪ್ಲನೇಷನ್ ಇದೆ, ಡಿರೈವೇಷನ್ ಏನು ಮಾಡಿಸಿದ್ದಾರೆ ಇದನ್ನಾದರೂ ನೀವು ಕನ್ಸಿಡರ್ ಮಾಡ್ಬೋದು, ಅಥವಾ ನಿಮ್ಮ ಒಂದು ಕಾಲೇಜಲ್ಲಿ ಏನು ಡಿರೈವೇಷನ್ ಮಾಡಿಸಿರ್ತಾರೆ ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ ಬರೆದ್ರೆ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತಂದರೆ, derive the expression for electric field due to an infinitely long uniformly charged straight conductor using Gauss law. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಸೊ ನೀವು ಇಲ್ಲಿ ಗಮನಿಸ್ಬೋದು, ನಾನು ಹೇಳ್ತಿರುವಂಥ ಕ್ವಶನ್ನು ಎಲ್ಲ ನಿಮ್ಮ ಫೈನಲ್ ಎಕ್ಸಾಮಿಗೆ ಖಂಡಿತ ಬಂದೇ ಬರುತ್ತೆ. ಹಾಗಾಗಿ ಯಾವ ಕ್ವಶನ್ನು ಕೂಡ ನೀವು ಸ್ಕಿಪ್ ಮಾಡಬೇಡಿ. ಖಂಡಿತ 2 ಮಾರ್ಕ್ಸು 3 ಮಾರ್ಕ್ಸು ನಾನು ಏನು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಆ ಒಂದು ವಿಡಿಯೋದಲ್ಲೇ ನಿಮಗೆ ಕ್ವಶನ್ಗಳು ಬರೋ ಚಾನ್ಸಸ್ ತುಂಬ ಇದೆ. ಹಾಗಾಗಿ ಯಾವ ಕ್ವಶನ್ನು ಕೂಡ ಸ್ಕಿಪ್ ಮಾಡಬೇಡಿ. ಸೆಕೆಂಡ್ ಚಾಪ್ಟರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್, ಈ ಒಂದು ಚಾಪ್ಟರಿಂದ ನಿಮಗೆ 5 ಮಾರ್ಕ್ಸಿಗೆ ಯಾವುದೆಲ್ಲ ಕ್ವಶನ್ಸ್ ಬರ್ತಿದೆ ಅಂತ ನೋಡೋದಾದ್ರೆ ನಾವೀಗ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಇಂದ ಯಾವ ಕ್ವಶನ್ ಕೇಳ್ಬೋದು ಅಂತಂದರೆ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಸರ್ಕ್ಯುಲರ್ ಕರೆಂಟ್ ಲೂಪ್ ಯೂಸಿಂಗ್ ಬಯೋಸಾವರ್ಟ್ ಲಾ. ಮೋಸ್ಟ್ ಇಂಪಾರ್ಟೆಂಟ್. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ನೆಕ್ಸ್ಟ್ ಕ್ವಶನ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ಫೋರ್ಸ್ ಬಿಟ್ವೀನ್ 2 ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಯಿಂಗ್ ಕರೆಂಟ್ ಆ್ಯಂಡ್ ಹೆನ್ಸ್ ಡಿಫೈನ್ ಆಂಪಿಯರ್. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ನಾನು ಏನು ನಿಮಗೆ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿರ್ತೀನಿ ಅದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಯಾಕಂತಂದರೆ ಅದೇ ಕ್ವಶನ್ನು ನಿಮಗೆ ಬರೋ ಚಾನ್ಸಸ್ಸು ತುಂಬ ಇರುತ್ತೆ. ನೆಕ್ಸ್ಟ್ ಚಾಪ್ಟರಲ್ಲಿ ಏನು ಕ್ವಶನ್ ಕೇಳಿದ್ದಾರೆ ನೋಡೋಣ. ರೇ ಆಪ್ಟಿಕ್ ಚಾಪ್ಟರಿಂದ ನಿಮಗೆ ಡಿರೈವ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿದೆ, ನಿಮಗೆ ಹೆಲ್ಪ್ಫುಲ್ ಆಗ್ತಾ ಇದೆ ಅಂತಂದರೆ ಈ ಕೂಡಲೇ ಲೈಕ್ ಮಾಡಿ. ಈ ವಿಡಿಯೋಗೆ ಆದಷ್ಟು ತುಂಬ ಸ್ಟೂಡೆಂಟ್ಸು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಒಬ್ಟೈನ್ ಆನ್ ಎಕ್ಸ್ಪ್ರೆಷನ್ ಫಾರ್ ಎಫೆಕ್ಟಿವ್ ಫೋಕಲ್ ಲೆಂತ್ ಆಫ್ 2 ಥಿನ್ ಲೆನ್ಸಸ್ ಇನ್ ಕಾಂಟ್ಯಾಕ್ಟ್. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಾನು ಕೆಲವೊಂದು ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ಕ್ವಶನ್, reduce the relation between the n, u, v and r for the refraction at a spherical surface where the symbols have their usual meaning. ಸೊ ಡಿರೈವೇಷನ್ನ ಬರೆದ್ಬಿಟ್ಟು ಆ ಒಂದು ಸಿಂಬಲ್ಗಳು ಏನೆಲ್ಲ ಐಡೆಂಟಿಫೈ ಮಾಡುತ್ತೆ ಅನ್ನೋದು ಕೂಡ ಕೊನೆಯಲ್ಲಿ ಬರಿಬೇಕಾಗುತ್ತೆ. ಸೊ ನೀವೇನು ಡಿರೈವೇಷನ್ ಮಾಡ್ತೀರಾ, ಏನು ನ್ಯೂಮರಿಕಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರಾ ಅದಕ್ಕೆಲ್ಲ ಕೂಡ ಸ್ಟೆಪ್ ಬೈ ಸ್ಟೆಪ್ಪು ಮಾರ್ಕ್ಸ್ ಇರುತ್ತೆ. Derive an expression for the refractive index of the material of the prism in the terms of angle of premise and the angle of minimum deviation. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಒಂದು ಚಾನಲ್ಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ಸೆಕೆಂಡ್ PUC ಫಿಸಿಕ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಮತ್ತು ವೇವ್ ಆಪ್ಟಿಕ್ಸಲ್ಲಿ ಏನು ಕ್ವಶನ್ ಬರ್ಬೋದು ನೋಡ್ತಾ ಹೋಗೋಣ. ಸೊ ಈ ಒಂದು ಚಾಪ್ಟರಿಂದ ನಿಮಗೆ ಇಂಟರ್ಫರೆನ್ಸ್ ಮತ್ತು ಡಿಫ್ರಾಕ್ಷನ್ ಬಗ್ಗೆ ಡಿಫ್ರೆನ್ಸ್ನ ಕೇಳ್ತಾರೆ. ಸೊ 5 ಮಾರ್ಕ್ಸಿಗೆ ಮಿನಿಮಮ್ ನೀವು ಒಂದು 10 ಪಾಯಿಂಟ್ಸ್ನಾದರೂ ಬರೀರಿ, ಓಕೆನಾ.
ನೆಕ್ಸ್ಟು ಎಕ್ಸ್ಪ್ಲೈನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್, ಇದಂತೂ ಬಂದೇ ಬರೋವಂಥ ಕ್ವಶನ್ಗಳಾಗಿರ್ತವೆ. ನೆಕ್ಸ್ಟು ಡ್ಯುಯಲ್ ನೇಚರಲ್ಲಿ ಏನು ಕ್ವಶನ್ ಬರ್ಬೋದು ಅಂತಂದರೆ, ಆಟಮ್ಸಲ್ಲಿ ಯಾವ ಕ್ವಶನ್ ಕೇಳ್ತಾರೆ ನೋಡೋಣ. ಇಲ್ಲ, ಅದರಲ್ಲಿ ನ್ಯೂಕ್ಲಿಯೈ ಚಾಪ್ಟರಲ್ಲಿ, ಸೆಮಿಕಂಡಕ್ಟರ್ ಚಾಪ್ಟರಲ್ಲಿ ನಿಮಗೆ ವಾಟ್ ಈಸ್ ಅ ರೆಕ್ಟಿಫಿಕೇಶನ್ ವಿತ್ ಅ ರಿಲೆವೆಂಟ್ ಸರ್ಕ್ಯೂಟ್ ಡಯಾಗ್ರಾಮ್ ಆ್ಯಂಡ್ ವೇವ್ ಫಾರ್ಮ್ಸ್, ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ PN ಜಂಕ್ಷನ್ ಡಯೋಡ್ ಆಸ್ ಫುಲ್ ವೇವ್ ರೆಕ್ಟಿಫೈಯರ್. ಸೊ ಡಯಾಗ್ರಾಮ್ನ ಬರೆದು ನೀಟಾಗಿ ಎಕ್ಸ್ಪ್ಲನೇಷನ್ನ ಕೊಡಬೇಕಾಗತ್ತೆ. ನೆಕ್ಸ್ಟ್ ವಾಟ್ ಈಸ್ ಅ ರೆಕ್ಟಿಫಿಕೇಶನ್, ಡಿಸ್ಕ್ರೈಬ್ ದ ಸರ್ಕ್ಯೂಟ್ ಡಯಾಗ್ರಾಮ್, ದ ವರ್ಕಿಂಗ್ ಆಫ್ PN ಜಂಕ್ಷನ್, ಅಥವಾ ಯಾವ ಜಂಕ್ಷನ್ದು ಕೇಳಿದಾರೆ ಅದನ್ನು ನೀವು ಮತ್ತು ಹಾಫ್ ವೇವ್ ಕೇಳಿದಾರೆ, ಫುಲ್ ವೇವ್ ಕೇಳಿದಾರೆ ಅದನ್ನು ನೋಡಿಕೊಂಡು ಬರೀಬೇಕಾಗುತ್ತೆ. ಇಲ್ಲೂ ಕೂಡ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಕನ್ಫ್ಯೂಸ್ ಆಗೋ ಚಾನ್ಸಸ್ಸು ತುಂಬ ಅಂದರೆ ತುಂಬ ಇರುತ್ತೆ. ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಡಿಸ್ಕ್ರೈಬ್ ವಿತ್ ಅ ಸೂಟಬಲ್ ಬ್ಲಾಕ್ ಡಯಾಗ್ರಾಮ್ ಆಕ್ಷನ್ ಆಫ್ PN ಜಂಕ್ಷನ್ ಡಯೋಡ್ ಅಂಡರ್ ಫಾರ್ವರ್ಡ್ ಆ್ಯಂಡ್ ರಿವರ್ಸ್ ಬಯಸ್ ಕಂಡೀಷನ್ಸ್, ಆಲ್ಸೋ ಡ್ರಾ IV ಕ್ಯಾರೆಕ್ಟರಿಸ್ಟಿಕ್ಸ್. ಸೊ PN ಜಂಕ್ಷನ್ ಡಯೋಡ್ ಅಂಡರ್ ಫಾರ್ವರ್ಡ್ ಬಯಸ್ ಮತ್ತು ಅದ್ರ ಡಯಾಗ್ರಾಮ್ ಬರೆದು ಎಕ್ಸ್ಪ್ಲನೇಷನ್ ಕೊಡಬೇಕು. ರಿವರ್ಸ್ ಬಯಸ್ದು ಡಯಾಗ್ರಾಮ್ ಬರೆದು ಎಕ್ಸ್ಪ್ಲನೇಷನ್ ಕೊಟ್ಟು IV ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ PN ಜಂಕ್ಷನ್ದು ಏನು ಗ್ರಾಫ್ ಇದೆ ಅದನ್ನು ಈ ರೀತಿಯಾಗಿ ನೀವು ಬರಿಬೇಕಾಗತ್ತೆ. ನಾವು ಇವಾಗ ಪ್ರಿಪ್ರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ ಏನಿದೆ ಬೇರೆ ಬೇರೆ ಜಿಲ್ಲೆಯದು, ಅದರಲ್ಲಿ ಏನೆಲ್ಲ ಕ್ವಶನ್ ಬಂದಿದೆ ನೋಡ್ತಾ ಹೋಗೋಣ. ಪಾರ್ಟ್ ಡಿನಲ್ಲಿ ನಿಮಗೆ ಕೇಳ್ತಾರೆ. ಪಾರ್ಟ್ ಡಿ ಮತ್ತು ಪಾರ್ಟ್ ಇ ನಿಮಗೆ 5 ಮಾರ್ಕ್ಸ್ ಸೆಷನ್ ಆಗಿರುತ್ತೆ. ಪಾರ್ಟ್ ಡಿನಲ್ಲಿ ಕಂಪ್ಲೀಟ್ ಥಿಯರಿ ಇರುತ್ತೆ. ಪಾರ್ಟ್ ಡಿನಲ್ಲೇ ನಿಮಗೆ ಇದು ಥಿಯರಿ ಇದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೂಡ ಕೇಳ್ತಾರೆ. ನಾವಿವಾಗ ಕಂಪ್ಲೀಟ್ ಥಿಯರಿ ಬಗ್ಗೆ ನೋಡ್ತಾ ಹೋಗೋಣ. ಸೊ 5 ಕ್ವಶನ್ ಕೊಟ್ಟಿರ್ತಾರೆ, 3 ಕ್ವಶನ್ನ ಅಟೆಂಡ್ ಮಾಡಬೇಕು. ಸೊ 15 ಮಾರ್ಕ್ಸು, 15ಕ್ಕೆ 15 ಈಸಿಯಾಗಿ ಸ್ಕೋರ್ ಮಾಡ್ಬೋದು. With a neat diagram, obtain the expression for an electric field at an axial point of a electric dipole. ಈ ಕ್ವಶನ್ ನೋಡಿದ್ವಿ ಅಲ್ವಾ. Derive an expression for the equivalent EMF and equivalent internal resistance when two cells of different EMFs and internal resistance are connected in series. Deduce the force between two parallel current carrying conductors. Hence define ampere. ಈ ಕ್ವಶನ್ ಕೂಡ ನೋಡಿದ್ವಿ. Two thin convex lenses of focal length f1 and f2 are kept in contact and coaxially. Obtain the expression for the effective focal length of the combination. ಈ ಕ್ವಶನ್ ಕೂಡ ನೋಡಿದ್ವಿ. ನೆಕ್ಸ್ಟ್ ವಾಟ್ ಈಸ್ ರೆಕ್ಟಿಫಿಕೇಶನ್ ವಿತ್ ಅ ರಿಲೆವೆಂಟ್ ಸರ್ಕ್ಯೂಟ್ ಡಯಾಗ್ರಾಮ್, ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ PN ಜಂಕ್ಷನ್ ಡಯೋಡ್ ಆಸ್ ಫುಲ್ ವೇವ್ ರೆಕ್ಟಿಫೈಯರ್. ಡ್ರಾ ದ ಇನ್ಪುಟ್ ಆ್ಯಂಡ್ ಔಟ್ಪುಟ್ ವೇವ್ ಫಾರ್ಮ್ಸ್. ಈ ಕ್ವಶನ್ ಕೂಡ ನೋಡಿದ್ವಿ. ಹಾಗೆ ಪ್ರಾಬ್ಲಮ್ದು ಕೂಡ ನೋಡ್ತಾ ಹೋಗೋಣ ನಾವು. Calculate the potential at point P due to the charge of 4 into 10 power minus n located at 9 cm away. Hence calculate the work done in bringing a charge of 2 into 10 power minus 9. ಇಲ್ಲಿ 42, 43, 44, 45 ಏನಿದೆ ಕ್ವಶನ್, ಜಸ್ಟ್ ಸ್ಕ್ರೀನ್ಶಾಟ್ನ ತಗೊಂಡು ಈ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ 100% ಈ ವಿಡಿಯೋದಲ್ಲಿ ಇರ್ತಕ್ಕಂಥ ನ್ಯೂಮರಿಕಲ್ ಪ್ರಾಬ್ಲಮ್ಸು 200% ಬಂದೇ ಬರುತ್ತೆ. Next, to derive the expression for electric field due to an electric dipole and its axial line. Deduce the balancing condition of Wheatstone bridge using Kirchhoff law. Obtain the expression for magnetic field at any point on the axis of a circular current loop by applying Biot-Savart's law. Mention any 2 applications of polarites. Derive the expression for Sen's law of refraction on the basis of Huygens wave theory of light. What is rectification? Explain the working of PN junction as full wave rectifier with a circuit diagram and draw the input and output waveforms. ಪ್ರಾಬ್ಲಮ್ ಕ್ವಶನ್ಸ್ ಏನಿದೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಕ್ವಶನ್ ನಂಬರ್ 42, ಕ್ವಶನ್ ನಂಬರ್ 43, ಕ್ವಶನ್ ನಂಬರ್ 44 ಆ್ಯಂಡ್ ಕ್ವಶನ್ ನಂಬರ್ 45 ಸ್ಕ್ರೀನ್ಶಾಟ್ ತೊಗೊಂಡು ಇದಕ್ಕೆ ಸೊಲ್ಯೂಷನ್ನ ಟ್ರೈ ಮಾಡಿ. ಬಂದಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆದಷ್ಟು ಬೇಗ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ವಿತ್ ಸೊಲ್ಯೂಷನ್ಸ್ದು ಅಪ್ಲೋಡ್ ಮಾಡ್ತೀನಿ. ಆ ಎಲ್ಲ ವೀಡಿಯೋಸು ಸಿಗಬೇಕು ಅಂತಂದರೆ ಸಬ್ಸ್ಕ್ರೈಬ್ ಆಗಿರಬೇಕು. ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿದ್ದಾಗ ಮಾತ್ರ ನಾನು ಅಪ್ಲೋಡ್ ಮಾಡೋ ವೀಡಿಯೋಸು ಎಲ್ಲ ನಿಮಗೆ ಸಿಗುತ್ತೆ. ಯಾವ ವೀಡಿಯೋಸ್ ಕೂಡ ಮಿಸ್ ಆಗೋದಿಲ್ಲ. ನಾನು ಹೇಳೋವಂಥದ್ದು 5 ಮಾರ್ಕ್ಸ್ನ ನೀವು ಗಮನ ಇಟ್ಟು ಓದ್ಕೊಂಡ್ರೆ 15 + 10 25 ಮಾರ್ಕ್ಸ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ನಾನು ಹೇಳೋವಂಥ ಕ್ವಶನ್ ಖಂಡಿತ ಬಂದೇ ಬರುತ್ತೆ. ನೆಕ್ಸ್ಟ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ಈಕ್ವಲೋಟ್ರಿಯಲ್ ಪ್ಲೇನ್ ಆಫ್ ಆನ್ ಎಲೆಕ್ಟ್ರಿಕ್ ಡೈಪೋಲ್. ಆಕ್ಸಿಯಲ್ ಕೇಳಿದ್ದಾರೆ, ಈಕ್ವಲೋಟ್ರಿಯಲ್ ಕೇಳಿದ್ದಾರೆ, ನೋಡ್ಕೊಂಡು ಬರೀರಿ. 2 cells of different EMFs and different internal resistance are connected in parallel. Derive the expression for effective EMF and internal resistance of the combination.
Derive an expression for the force between two straight parallel current carrying wire and hence define ampere. Derive the expression for resultant amplitude when two coherent waves are surpass on each other. Write the condition for constructive and destructive interference pattern. What is rectifier? Explain the working of full wave rectifier using a neat circuit diagram. Draw the input and output waveforms. ಇದನ್ನು ನೋಡ್ಕೊಳ್ಳಿ ಪ್ರಾಬ್ಲಮ್ಮು. ABCD is a square of side 0.2 meter. ಕ್ವಶನ್ ನಂಬರ್ 42 ಮತ್ತು ಕ್ವಶನ್ ನಂಬರ್ 43 ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಸೊ ನ್ಯೂಮರಿಕಲ್ ಪ್ರಾಬ್ಲಮ್ಸ್ 100% ಈ ಕ್ವಶನ್ಗಳು ಬರೋ ಸಾಧ್ಯತೆ ತುಂಬ ಅಂದರೆ ತುಂಬ ಇರುತ್ತೆ. ಈ ವಿಡಿಯೋದಲ್ಲಿ ಇರ್ತಕ್ಕಂಥ 5 ಮಾರ್ಕ್ಸ್ ಕ್ವಶನ್ ಖಂಡಿತ ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಬರುತ್ತೆ. ಹಾಗೆ ಕ್ವಶನ್ ನಂಬರ್ 44 ಮತ್ತು 45 ಕೂಡ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ಸ್ಕ್ರೀನ್ಶಾಟ್ ತಗೊಳ್ಳಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. Derive an expression for the electric field at a point outside a charged thin spherical cell using Gauss law. Obtain an expression for conductivity of free electrons in conductor when an electric field established across it. Deduce an expression for force between two parallel current carrying conductors and hence define ampere. Prove law of refraction of light when a plane wave front passes from rare medium to denser medium. Give and two difference between constructive and destructive interference of light. Define valency band. Define valency band, conduction band. Explain the classification of solids using band theory. Question number 42, question number 43, question number 44 ಹಾಗೆ question number 45 ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಇದಕ್ಕೆ ಸೊಲ್ಯೂಷನ್ನ ಟ್ರೈ ಮಾಡಿ. ಸೊ ಕಾಲೇಜಲ್ಲಿ ಇದಕ್ಕೆಲ್ಲ ಮಾಡಿಸಿರ್ತಾರೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ನಿಮಗೆ ಯಾವ ಕ್ವಶನ್ದು ಗೊತ್ತಾಗಿಲ್ಲ ಅದನ್ನು ನನಗೆ ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಾದರೂ ಸೆಂಡ್ ಮಾಡ್ಬೋದು, ಅಥವಾ ಇದೇ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಹೇಳ್ಬೋದು ಇದಕ್ಕೆ ಸೊಲ್ಯೂಷನ್ ಬೇಕು ಅಂತ. ಆದಷ್ಟು ಬೇಗ ಸೊಲ್ಯೂಷನ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. Define capacitance. Deduce the expression for capacitance of a parallel plate capacitor. What happens to its capacitance when air is replaced by a medium of dielectric constant K between the plates? Derive an expression for the equivalent internal resistance and equivalent EMF of the two cells joined in the series. Derive an expression for the magnetic field at any point on the axis of a circular current loop or coil. Give the theory of interference. Write the condition for the constructive and destructive interference in the terms of path difference ಮತ್ತೆ path difference ಮತ್ತೆ phase difference ಅಲ್ಲಿ ಕೇಳ್ತಾ ಇದ್ದಾರೆ. What is rectification? Describe the working of PN junction diode as a full wave rectifier with the help of circuit diagram. Draw the input and output waveform corresponding to it. ಹಾಗೆ ಕ್ವಶನ್ ನಂಬರ್ 42 ಮತ್ತು ಕ್ವಶನ್ ನಂಬರ್ 43 ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಕ್ವಶನ್ ನಂಬರ್ 44 ಮತ್ತು ಕ್ವಶನ್ ನಂಬರ್ 45 ಕೂಡ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಆದಷ್ಟು ಸೊಲ್ಯೂಷನ್ನ ಟ್ರೈ ಮಾಡಿ. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಇದೇ ರೀತಿಯಾದಂಥ ವೀಡಿಯೋಸು ನಿಮಗೆ ಬರ್ತಾ ಇರುತ್ತೆ. Derive an expression for the electric field at a point on the equilateral plane on electric dipole. Assuming the expression for electric current, arrive at the expression for electrical conductivity of material. Derive an expression for torque on the rectangular current loop placed in a uniform magnetic field. Derive the expression for refractive index of the material of the prism in terms of angle of the prism. Write 3 difference between N-type and P-type semiconductors. N-type and P-type semiconductor at the temperature ಅಂತ ಕೂಡ ಕಂಡೀಷನ್ನ ಕೇಳಿದ್ದಾರೆ. ನೆಕ್ಸ್ಟು ಇಲ್ಲಿ ಏನು ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸು ಡಿಸ್ಪ್ಲೇ ಆಗ್ತಾ ಇದೆ. ಕ್ವಶನ್ ನಂಬರ್ 42, ಕ್ವಶನ್ ನಂಬರ್ 43, ಕ್ವಶನ್ ನಂಬರ್ 44 ಹಾಗೆ ಕ್ವಶನ್ ನಂಬರ್ 45 ಜಸ್ಟ್ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಏನಿದೆ ಈ ಕ್ವಶನ್ಗಳೇ ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಬರೋ ಚಾನ್ಸಸ್ಸು ತುಂಬ ಅಂದರೆ ತುಂಬ ಇರುತ್ತೆ. State Gauss law in electrostatic. Using the law, derive the expression for electric field at a point due to uniformly charged spherical shell. Derive the expression for electrical conductivity of the material of conductor in terms of electron number, density and relaxation time. Derive the expression for torque on a rectangular current loop placed in a uniform magnetic field. Derive the expression for refractive index of the material of the prism in terms of angle of minimum deviation and angle of prism. What is a rectifier? Explain the working of ಇಲ್ಲಿ
ಹಾಫ್ ವೇವ್ ರೆಕ್ಟಿಫೈಯರ್ನ ಕೇಳಿದ್ದಾರೆ. ಡ್ರಾ ಇನ್ಪುಟ್ ಆ್ಯಂಡ್ ಔಟ್ಪುಟ್ ವೇವ್ ಫಾರ್ಮ್ಸ್. ಕ್ವಶನ್ ನಂಬರ್ 42 ಏನಿದೆ, ಕ್ವಶನ್ ನಂಬರ್ 43, ಕ್ವಶನ್ ನಂಬರ್ 44, ಕ್ವಶನ್ ನಂಬರ್ 45 ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. Derive the expression for electric field at a point on axial line of a dipole. Two cells of different EMFs and different internal resistance are connected in series. Derive the expression for equivalent EMF and equivalent internal resistance of the combination. Derive the expression for magnetic field at a point on axis of current carrying circular coil. Give the conditions of constructive and destructive interference in the terms of path difference. Mention any 3 applications of polarides. What is rectification? Explain the working of PN junction diode as off-wave rectifier with a circuit diagram and write the input and output waveforms. In a numerical problems ಏನಿದೆ, ಕ್ವಶನ್ ನಂಬರ್ 42, ಕ್ವಶನ್ ನಂಬರ್ 43 ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಹಾಗೆ ಕ್ವಶನ್ ನಂಬರ್ 44 ಮತ್ತು ಕ್ವಶನ್ ನಂಬರ್ 45 ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಸೊ ಈ ಕ್ವಶನ್ಸ್ನ ಆದಷ್ಟು ಸಾಲ್ವ್ ಮಾಡಿ, ಮತ್ತು ಇದರಲ್ಲಿರ್ತಕ್ಕಂಥ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ರಿಪೀಟ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಪದೇ ಪದೇ ಏನಕ್ಕೆ ರಿಪೀಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಪ್ರಿಪ್ರೇಟ್ರಿ ಎಕ್ಸಾಮ್ ಏನಿದೆ ಅದು ಕಂಪ್ಲೀಟ್ ಸಿಲೆಬಸ್ ಇರುತ್ತೆ. ಆ ಕಂಪ್ಲೀಟ್ ಸಿಲೆಬಸ್ಸು ಪ್ರತಿಯೊಂದು ಜಿಲ್ಲೆಯಲ್ಲೇ ಆಗಿರುವಂತಹ ಪ್ರಿಪ್ರೇಟ್ರಿ ಎಕ್ಸಾಮ್ ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡಿ ನಿಮಗೆ ನಾನು ಕೊಡ್ತಾ ಇರೋದು. ಅಲ್ಲೇನು ಮಾಡಿರ್ತಾರೆ ಅವರು, ಇಂಪಾರ್ಟೆಂಟ್ ಕ್ವಶನ್ಸ್ನೇ ಕೊಟ್ಟಿರೋದು. ಎಲ್ಲ ಕ್ವಶನ್ ಪೇಪರು ಅಂತಂದರೆ ಅಲ್ಲೇ ನಿಮಗೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಬಂದೋಗುತ್ತೆ. ಅದೇ ಕ್ವಶನ್ಸು ನಿಮ್ಮ ಫೈನಲ್ ಎಕ್ಸಾಮಲ್ಲೂ ಕೂಡ ರಿಪೀಟ್ ಆಗುತ್ತೆ. ಹಾಗಾಗಿ ನಾನು ಅದಕ್ಕೇ ಈ ವಿಡಿಯೋದಲ್ಲಿರ್ತಕ್ಕಂಥ ಕ್ವಶನ್ಗಳನ್ನ ನೆಗ್ಲೆಕ್ಟ್ ಮಾಡಬೇಡಿ. ಯಾರೆಲ್ಲ 70/70 ಸ್ಕೋರ್ ಮಾಡಬೇಕು ಅನ್ನೋರಿದ್ದಾರೆ. Using Gauss law, derive the expression for electric field due to an infinitely long, straight, uniformly charged wire. Two cells of different EMFs and different internal resistance are connected in parallel. Derive an expression for the equivalent EMF and equivalent internal resistance of the combination. Deduce the force between two parallel current carrying conductors. Define 1 ampere. Derive the expression for resultant amplitude when two coherent waves undergo interference. Write conditions for constructive and destructive interference in terms of phase difference. What is rectifier? Describe with a circuit diagram the working of semiconductor diode as a off-wave rectifier. Draw input and output waveforms. ಕ್ವಶನ್ ನಂಬರ್ 42, ಕ್ವಶನ್ ನಂಬರ್ 43 ಹಾಗೆ ಕ್ವಶನ್ ನಂಬರ್ 44 ಇದನ್ನು ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಹಾಗೆ ಕ್ವಶನ್ ನಂಬರ್ 45 ಕೂಡ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಇದೆಲ್ಲ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆಗಿರುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅನ್ಕೋತೀನಿ. ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. Derive an expression for the electric field at a point and axis of a electric dipole. ನೀವು ಗಮನಿಸ್ತಾ ಇರ್ಬೋದು ಈಗಲೇ ಎಷ್ಟೊಂದು ಕ್ವಶನ್ಗಳು ರಿಪೀಟ್ ಆಗಿದ್ದಾವೆ ಅಂತ. Obtain an expression for balance of a Wheatstone bridge using Kirchhoff rules. Derive an expression for the magnetic field at a point and axis of circular current loop. Using Einstein's photoelectric equation, explain the experimental results of photoelectric effect. What is rectifier? Explain the working of off-wave rectifier using neat circuit diagram. Also draw the input and output waveforms. ಇನ್ನು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಏನಿದೆ, ಕ್ವಶನ್ ನಂಬರ್ 42, ಕ್ವಶನ್ ನಂಬರ್ 43 ಹಾಗೆ ಕ್ವಶನ್ ನಂಬರ್ 44 ಮತ್ತು ಕ್ವಶನ್ ನಂಬರ್ 45 ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಮತ್ತು ಈ ನ್ಯೂಮರಿಕಲ್ ಪ್ರಾಬ್ಲಮ್ಸಲ್ಲೂ ಕೂಡ ಈ ಒಂದು ವಿಡಿಯೋದಲ್ಲಿರ್ತಕ್ಕಂಥ ಕ್ವಶನ್ ಪೇಪರಲ್ಲೇ ರಿಪೀಟ್ ಆಗಿದ್ದಾವೆ, ನೀವು ಗಮನಿಸ್ಬೋದು. What is dipole? Define dipole moment. Derive an expression for the electric field at a point on the equatorial plane of a dipole. What is EMF of a cell? Obtain an expression for the effective EMF and internal resistance of two cells connected in the series. Derive an expression for the force between two long straight parallel conductors carrying currents, and hence define 1 ampere.
ಇಲ್ಲಿ ಏನು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕಾಣಿಸ್ತಾ ಇದೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ರಿಫ್ರಾಕ್ಟಿವ್ ಇಂಡಕ್ಟೆನ್ಸ್ ಆಫ್ ಎ ಮೆಟೀರಿಯಲ್ ಆಫ್ ದ ಪ್ರಿಸಮ್ ಇನ್ ಟರ್ಮ್ಸ್ ಆಫ್ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಅಂಡ್ ಆಂಗಲ್ ಆಫ್ ದ ಪ್ರಿಸಮ್. What is a rectifier with a neat circuit diagram, input and output waveform? Explain the working of wave rectifier. Next to question number 42, ಕ್ವಶನ್ ನಂಬರ್ 43, ಕ್ವಶನ್ ನಂಬರ್ 44 ಮತ್ತು ಕ್ವಶನ್ ನಂಬರ್ 45 ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬರ್ ಆಗಿ 60K ರೀಚ್ ಆಗಲು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟೇ ನಮಗೆ ತುಂಬ ಮುಖ್ಯ ಆಗುತ್ತೆ ಇನ್ನೂ ಹೆಚ್ಚು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ. State Gauss law in electrostatics. Using the law, derive an expression for electric field at a point neat surface of a charged spherical shell. Assuming the expression for drift velocity, derive the expression for electrical conductivity of a material where the symbols have their usual meaning. ಬರಿಬೇಕು ಆಯ್ತಾ. obtain an expression for the force per unit length between two long straight parallel conductors carrying current and hence define ampere. State Huygens principle for wave theory of light. Using Huygens wave theory of light, show that the angle of incidence is equal to the angle of reflection during a plane wave is reflected by a plane surface. What is a rectification? Using PN junction diode, explain the working of full wave rectifier with a circuit diagram. Draw its input and output waveform. ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ನೋಡೋದಾದರೆ ಕ್ವಶನ್ ನಂಬರ್ 42 ಮತ್ತು ಕ್ವಶನ್ ನಂಬರ್ 43 ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಹಾಗೆ ಕ್ವಶನ್ ನಂಬರ್ 44 ಮತ್ತು ಕ್ವಶನ್ ನಂಬರ್ 45 ಕೂಡ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. Derive an expression for the electric field at a point on the equatorial line of the dipole. Equatorial axial ಜಾಸ್ತಿ ಕೇಳ್ತಾ ಇರೋದು. Two cells of different EMFs and different internal resistance are connected in parallel. Find the expression for the equivalent EMF and equivalent resistance of the combination. So ಇದನ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಇದು ಕ್ವಶನ್ ನಂಬರ್ 37, 38, 39 ಅಪ್ ಟು ಕ್ವಶನ್ ನಂಬರ್ 45 ತನಕ ಏನಿದೆ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸ್ಟೇಟ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್. ಯೂಸಿಂಗ್ ಈ ಕ್ವಶನ್ ಕೂಡ ರಿಪೀಟ್ ಆಗಿದೆ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ. ಈ ಕ್ವಶನ್ ಕೂಡ ನಿಮಗೆ ಗೊತ್ತು. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ಟಾರ್ಕ್ ಯು ಆನ್ ಎ ರೆಕ್ಟಾಂಗ್ಯುಲರ್ ಕರೆಂಟ್ ಲೂಪ್ ಪ್ಲೇಸ್ಡ್ ಇನ್ ಅ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೆಟೀರಿಯಲ್ ಆಫ್ ದ ಪ್ರಿಸಮ್. ಈ ಕ್ವಶನ್ ಕೂಡ ಗೊತ್ತು. ಕ್ವಶನ್ ನಂಬರ್ 41 ಕೂಡ ಗೊತ್ತು. ಕ್ವಶನ್ ನಂಬರ್ 42, 43 ಹಾಗೆ 44 ಕ್ವಶನ್ ಕೂಡ ನೀವು ಗಮನಿಸ್ಬೋದು. ಅದೇ ಕ್ವಶನ್ಗಳು ಮತ್ತೆ ರಿಪೀಟ್ ಆಗ್ತಾ ಇದೆ. ಸ್ವಲ್ಪ ವ್ಯಾಲ್ಯೂಸ್ ಚೇಂಜ್ ಮಾಡಿರ್ತಾರೆ ಅಷ್ಟೇ. ಕ್ವಶನ್ ನಂಬರ್ 45 ಏನಿದೆ ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರಿ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಕ್ವಶನ್ ಕೂಡ ನಿಮ್ಗೆ ಗೊತ್ತು. 38 ಕ್ವಶನ್ ಕೂಡ ಗೊತ್ತು. 39 ಕ್ವಶನ್ ಕೂಡ ಗೊತ್ತಿದೆ. ಹಾಗೆ 40th ಕ್ವಶನ್ ಕೂಡ ಗೊತ್ತಿದೆ. 41ನೇ ಕ್ವಶನ್ ಕೂಡ ನಿಮಗೆ ಗೊತ್ತಿದೆ. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಏನಿದೆ ಕ್ವಶನ್ ನಂಬರ್ 42, 43 ಹಾಗೆ ಕ್ವಶನ್ ನಂಬರ್ 44, 45 ಸ್ಕ್ರೀನ್ಶಾಟ್ನ ತಗೊಂಡು ಇಲ್ಲಿ ಏನು ಸ್ಕ್ರೀನ್ಶಾಟ್ ತೊಗೊಂಡಿರ್ತಾರಲ್ಲ ಅದಕ್ಕೂ ಕಂಪೇರ್ ಮಾಡ್ಕೊಂಡು ನೋಡಿ ಎಷ್ಟೆಲ್ಲ ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ ಅನ್ನೋದು ನಿಮಗೆ ಒಂದು ಐಡಿಯಾ ಬರುತ್ತೆ. ಸ್ಟೇಟ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್. ಆ ಕ್ವಶನ್ ಕೂಡ ಗೊತ್ತು. ಡಿರೈವ್ ಲೆನ್ಸ್ ಮಾರ್ಕರ್ಸ್ ಫಾರ್ಮುಲಾ. ಆ ಕ್ವಶನ್ ಕೂಡ ನೋಡಿದ್ದೀವಿ ನಾವು. ಇನ್ನು ಇಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಏನಿದೆ ಕ್ವಶನ್ ನಂಬರ್ 42, ಕ್ವಶನ್ ನಂಬರ್ 43, ಕ್ವಶನ್ ನಂಬರ್ 44 ಮತ್ತು ಕ್ವಶನ್ ನಂಬರ್ 45 ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. Derive an expression for electric field at a point an axial line in a dipole. Two cells of different EMF. ಅದು ಕೂಡ ನಿಮಗೆ ಗೊತ್ತು. Derive the expression for magnetic field on a point an axis of current. ಈ ಕ್ವಶನ್ ಕೂಡ ಗೊತ್ತು. ಕ್ವಶನ್ ನಂಬರ್ 40 ಕೂಡ ಗೊತ್ತು. ಹಾಗೆ 41ನೇ ಕ್ವಶನ್ ಕೂಡ ಗೊತ್ತು. ಇನ್ನು 42ನೇ ಕ್ವಶನ್ನು 3 ಕೆಪಾಸಿಟೆನ್ಸ್ ಆಫ್ ಕೆಪಾಸಿಟರ್ ಮೇಲೆ ಕೇಳಿದ್ದಾರೆ. ಈ ಕ್ವಶನ್ ಕೂಡ ನಿಮಗೆ ಗೊತ್ತಿದೆ. ಹಾಗೆ ಕ್ವಶನ್ ನಂಬರ್ 43 ಮತ್ತು ಕ್ವಶನ್ ನಂಬರ್ 44 ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಕ್ವಶನ್ ನಂಬರ್ 44 ಮತ್ತು ಕ್ವಶನ್ ನಂಬರ್ 45 ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ.
ನಾನಿಲ್ಲಿ ಏನು ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ ಇದೆಲ್ಲ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಯಾಕಂತಂದರೆ ಇದೇ ಕ್ವಶನ್ನು ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಬರೋ ಚಾನ್ಸಸ್ಸು ತುಂಬ ಅಂದರೆ ತುಂಬ ಇರುತ್ತೆ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಪ್ರತಿಯೊಬ್ಬರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನೇ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಂಡಿರಿ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಕ್ವಶನ್ ಕೂಡ ನಿಮಗೆ ಗೊತ್ತಿದೆ. 38 ಕ್ವಶನ್ ಕೂಡ ಗೊತ್ತಿದೆ, 39 ಕ್ವಶನ್ ಕೂಡ ಗೊತ್ತಿದೆ. 40 ಕ್ವಶನ್ ಕೂಡ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಮಾಲ್ಸ್ ಲಾ ಅಂತ ಕೇಳಿದ್ದಾರೆ. ಅದು ಬಿಟ್ಟರೆ ಕೆಳಗಡೆ ಬಿ ಸೆಕ್ಷನಲ್ಲಿ ಇಂಟರ್ಫರೆನ್ಸ್ ಮತ್ತು ಡಿಫ್ರಾಕ್ಷನ್ದು ಡಿಫ್ರೆನ್ಸ್ ಕೇಳಿದ್ದಾರೆ. ಅದೇನು ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ 40ನಲ್ಲಿ ಎ ಕ್ವಶನ್ ಇದೆ, ಅದನ್ನು ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ. ವಾಟ್ ಈಸ್ ಅ ರೆಕ್ಟಿಫೈಯರ್? ರೈಟ್ ಅ ನೀಟ್ ಸರ್ಕ್ಯೂಟ್ ಡಯಾಗ್ರಾಮ್ ಆಫ್ ವೇವ್ ರೆಕ್ಟಿಫೈಯರ್ ಆ್ಯಂಡ್ ಎಕ್ಸ್ಪ್ಲೈನ್ ಇಟ್ಸ್ ವರ್ಕಿಂಗ್. ಡ್ರಾ ದ ಇನ್ಪುಟ್ ಆ್ಯಂಡ್ ಔಟ್ಪುಟ್ ವೇವ್ ಫಾರ್ಮ್ಸ್. ಇನ್ನು ಕ್ವಶನ್ ನಂಬರ್ 42, ಕ್ವಶನ್ ನಂಬರ್ 43 ಹಾಗೆ ಕ್ವಶನ್ ನಂಬರ್ 44, ಕ್ವಶನ್ ನಂಬರ್ 45 ಏನಿದೆ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಂಡು ಸೊಲ್ಯೂಷನ್ನ ಮಾಡ್ತಾ ಹೋಗಿ. ನೆಕ್ಸ್ಟ್ ಕ್ವಶನ್ ನಂಬರ್ 37 ನೋಡೋದಾದರೆ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಕ್ವಶನ್ ನಿಮಗೆ ಗೊತ್ತಿದೆ. ಅರೈವ್ ದ ಬ್ಯಾಲೆನ್ಸ್ ಈ ಕ್ವಶನ್ ಕೂಡ ಗೊತ್ತಿದೆ. 39th ಕ್ವಶನ್ ಕೂಡ ಗೊತ್ತಿದೆ. 40ನೇ ಕ್ವಶನ್ ಕೂಡ ಗೊತ್ತಿದೆ. ಹಾಗೆ 41ನೇ ಕ್ವಶನ್ ಕೂಡ ಗೊತ್ತಿದೆ. ಇನ್ನು ಪ್ರಾಬ್ಲಮೆಟಿಕ್ ಬಂದರೆ 42ನೇ ಕ್ವಶನ್ನು, 43 ಹಾಗೆ 44ನೇ ಕ್ವಶನ್ನು ಕೂಡ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. 45ನೇ ಕ್ವಶನ್ದು ಕೂಡ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಈ ಕ್ವಶನ್ಗಳು ಬರೋ ಚಾನ್ಸಸ್ಸು ತುಂಬ ಅಂದರೆ ತುಂಬಾ ಇರುತ್ತೆ. ಅಷ್ಟೇ ಹೇಳಿದ್ರು ನೀವು ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಆಗ್ತಾನೆ ಇರ್ತೀರ, ಮ್ಯಾಮ್ ಬಂದಿಲ್ಲ ಅಂದರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು. ಯಾಕೆ ಬರೋದಿಲ್ಲ? ಈ ಕ್ವಶನ್ಗಳನ್ನ ನೀವು ತುಂಬ ನೀಟಾಗಿ 100% ಕಾನ್ಸಂಟ್ರೇಟ್ ಇಟ್ಟು ಓದಿ ಪ್ರಾಕ್ಟೀಸ್ ಮಾಡೋದ್ರಿಂದ ಖಂಡಿತ ಇದೇ ಕ್ವಶನ್ಗಳು ಬರುತ್ತೆ. ನೀವೇ ನಾಳೆ ಖುಷಿಯಾಗಿ ಎಕ್ಸಾಮ್ನ ಬರೆದ್ಬಿಟ್ಟು ಬಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ. ಯಾರೆಲ್ಲ ಎಷ್ಟೆಷ್ಟು ಸ್ಕೋರ್ ಮಾಡಿದ್ದೀರಾ ಅನ್ನೋದು ಕೂಡ ನಮಗೆ ಆದಷ್ಟು ಬೇಗ ಗೊತ್ತಾಗುತ್ತೆ. ಏನು ಪ್ಯಾನಿಕ್ ಬೇಡ, ನಾವು ಎಷ್ಟು ಹೇಳಿರ್ತೀವಿ ಅಷ್ಟು ನಾವು ಓದ್ಕೊಂಡ್ರೆ ಸಾಕಾಗತ್ತೆ. ಸೊ ಇದನ್ನೆಲ್ಲ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್. ಕ್ವಶನ್ ನಂಬರ್ 37, ಕ್ವಶನ್ ನಂಬರ್ 38 ಕೂಡ ನಿಮಗೆ ಗೊತ್ತಿದೆ. 39 ಕ್ವಶನ್ ಕೂಡ ಅದೇ ರಿಪೀಟ್ ಆಗಿದೆ. 40ನೇ ಕ್ವಶನ್ನು ವಿತ್ ಅ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ನಾವಲ್ಲಿ ವಿತ್ ಆನ್ಸರ್ ನೋಡಬೇಕಾದ್ರೆ ಈ ಕ್ವಶನ್ ನೋಡಿದ್ವಿ, ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ನೋಡಿ ಅದೇ ಕ್ವಶನ್ ಬಂದಿದೆ. ವಾಟ್ ಈಸ್ ರೆಕ್ಟಿಫಿಕೇಷನ್? ಈ ಕ್ವಶನ್ ಕೂಡ ಸುಮಾರಷ್ಟು ಸಲ ರಿಪೀಟ್ ಆಗಿರೋ ಅಂಥದ್ದು. ಕ್ವಶನ್ ನಂಬರ್ 42, ಕ್ವಶನ್ ನಂಬರ್ 43 ಹಾಗೆ ಕ್ವಶನ್ ನಂಬರ್ 44 ಮತ್ತು ಕ್ವಶನ್ ನಂಬರ್ 45 ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಂಡು ಪ್ರಾಬ್ಲಮ್ಸ್ ಏನಿದೆ ಅದನ್ನು ಸಾಲ್ವ್ ಮಾಡ್ತಾ ಹೋಗಿ. ಕ್ವಶನ್ ನಂಬರ್ 37 ನೋಡಿ, ಮೋಸ್ಟ್ ರಿಪೀಟೆಡ್ ಕ್ವಶನ್ ಅದು. 38 ಅಷ್ಟೇ ರಿಪೀಟೆಡ್ ಕ್ವಶನು, 39 ರಿಪೀಟೆಡ್, 40th ಕ್ವಶನ್ ಕೂಡ ರಿಪೀಟೆಡ್, 41 ಕ್ವಶನ್ ಕೂಡ ರಿಪೀಟೆಡ್. ಇನ್ನು ಕ್ವಶನ್ ನಂಬರ್ 42, 43, 44 ಮತ್ತು ಕ್ವಶನ್ ನಂಬರ್ 45 ಇದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆಗಿರುತ್ತೆ. ಜಸ್ಟ್ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಂಡು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗಿ. Using Gauss law in electrostatic, derive the expression for electric field due to an infinitely long straight uniformly charged wire. ಈ ಕ್ವಶನ್ ಕೂಡ ಗೊತ್ತು ನಿಮಗೆ. ನೆಕ್ಸ್ಟ್ obtain the expression for equivalent EMF and equivalent internal resistance. ಈ ಕ್ವಶನ್ ಕೂಡ ಗೊತ್ತಿದೆ, ಸೀರೀಸಲ್ಲಿ ಕೇಳಿರೋಂಥದ್ದು. Arrive the expression for magnetic field at a point along the axis of a circular current loop. ಈ ಕ್ವಶನ್ ಕೂಡ ಗೊತ್ತು. Derive the relation connecting the. ಈ ಕ್ವಶನ್ 40ನೇ ಕ್ವಶನ್ ಕೂಡ ನಿಮಗೆ ಗೊತ್ತಿದೆ. ಸ್ಪೆರಿಕಲ್ ಸರ್ಫೇಸಲ್ಲಿ ಕೇಳಿದ್ದಾರೆ. 41ನೇ ಕ್ವಶನ್ ಕೂಡ ಗೊತ್ತಿದೆ. ಹಾಗೆ 42ನೇ ಕ್ವಶನು, 43ನೇ ಕ್ವಶನು, 44ನೇ ಕ್ವಶನ್ದು ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಈ ಕ್ವಶನ್ಗಳು ತುಂಬ ಬರೋ ಚಾನ್ಸಸ್ ತುಂಬ ಇರುತ್ತೆ. ಹಾಗೆ 45ನೇ ಕ್ವಶನ್ನು ಕೂಡ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಕೂಡ ಸಬ್ಸ್ಕ್ರೈಬ್ ಆಗೋದಕ್ಕೆ ತಿಳಿಸಿ. ನೆಕ್ಸ್ಟು 37th ಕ್ವಶನ್, ಡಿಫೈನ್ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್. ಇಲ್ಲಿ ಬರೀ ಕೆಪಾಸಿಟರ್ ಕೇಳ್ತಿದ್ದಾರಾ ಅಥವಾ ಕೆಪಾಸಿಟೆನ್ಸ್ ಆಫ್ ಕೆಪಾಸಿಟರ್ದು ಡೆಫಿನಿಷನ್ ಕೇಳ್ತಿದ್ದಾರೆ, ಬರೀಬೇಕು ನೀಟಾಗಿ. ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ದ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಬಿಟ್ವೀನ್ ಏರ್ with a air between plates ಕೇಳಿದ್ದಾರೆ. Derive the expression for current through an external resistor when connected to a cell. Write the expression for maximum current that can be drawn from the cell. Obtain the expression for the magnetic field at a point on the axis of a circular current loop. What is interference of light? Derive the expression for resultant amplitude when two coherent waves supposed to cause interference. Write the condition for instructive and destructive. ಬರೀ ಇಲ್ಲಿ ಕನ್ಸ್ಟ್ರಕ್ಟಿವ್ ಕೇಳಿದ್ದಾರೆ, ಡಿಸ್ಟ್ರಕ್ಟಿವ್ದು ನೀವು ಕೇಳಿದ್ದೀರಾ. ಫೇಸ್ ಡಿಫ್ರೆನ್ಸ, ಪಾರ್ಟ್ ಡಿಫ್ರೆನ್ಸ ನೋಡ್ಕೊಳ್ಳಿ. ಈ 41ನೇ ಕ್ವಶನ್ ಕೂಡ ರಿಪೀಟ್ ಆಗಿದೆ. 42ನೇ ಕ್ವಶನು, 43ನೇ ಕ್ವಶನು ಹಾಗೆ 44ನೇ ಕ್ವಶನ್ದು ಸ್ಕ್ರೀನ್ಶಾಟ್ನ
ತೆಗೆದಿಟ್ಕೊಳ್ಳಿ. ಜೊತೆಗೆ 45ನೇ ಕ್ವಶನ್ದು ಕೂಡ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಈ ಕ್ವಶನ್ಗಳು ಬರೋ ಚಾನ್ಸಸ್ಸು ತುಂಬ ಅಂದರೆ ತುಂಬಾ ಇರುತ್ತೆ. ಯಾವುದು ನ್ಯೂಮರಿಕಲ್ ಪ್ರಾಬ್ಲಮ್ಸು. ಕ್ವಶನ್ ನಂಬರ್ 37, 38, 39, 40, 41 ಕೂಡ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಜೊತೆಗೆ ಕ್ವಶನ್ ನಂಬರ್ 42 ಮತ್ತು ಕ್ವಶನ್ ನಂಬರ್ 43 ಆ ಕ್ವಶನ್ದು ಕೂಡ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಕ್ವಶನ್ ನಂಬರ್ 44 ಮತ್ತು ಕ್ವಶನ್ ನಂಬರ್ 45 ಕೂಡ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಂಡು ಇಲ್ಲೇನು ಪಾರ್ಟ್ ಡಿನಲ್ಲಿ ಏನು 15+10 25 ಮಾರ್ಕ್ಸ್ದು ಕ್ವಶನ್ಸ್ ಇದೆ ಅಷ್ಟು ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ. ಯಾವುದೇ ಕಾರಣಕ್ಕೂ ಯಾವ ಕ್ವಶನ್ನು ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. obtain the expression for electric field at a point on axial line of a ಈ ಕ್ವಶನ್ ಕೂಡ ಗೊತ್ತು. ಕ್ವಶನ್ ನಂಬರ್ 38 ಕೂಡ ಗೊತ್ತು. ಕ್ವಶನ್ ನಂಬರ್ 39 ಕೂಡ ಗೊತ್ತು. ಕ್ವಶನ್ ನಂಬರ್ 40 ಹಾಗೆ ಕ್ವಶನ್ ನಂಬರ್ 41 ಕೂಡ ನಿಮಗೆ ಗೊತ್ತಿದೆ. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಏನಿದೆ ಕ್ವಶನ್ ನಂಬರ್ 42 ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಕ್ವಶನ್ ನಂಬರ್ 43 ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಹಾಗೆ ಕ್ವಶನ್ ನಂಬರ್ 44 ಮತ್ತು ಕ್ವಶನ್ ನಂಬರ್ 45 ಕೂಡ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಂಡು ಆದಷ್ಟು ಈ ಒಂದು ಕ್ವಶನ್ಗಳಿಗೆ ಸೊಲ್ಯೂಷನ್ನ ಟ್ರೈ ಮಾಡಿ. ಕ್ವಶನಲ್ಲಿ ಏನು ಗಿವನ್ ಡೇಟಾ ಕೊಟ್ಟಿರ್ತಾರೆ ಅದನ್ನು ಬರೆದು ಅದಕ್ಕೆ ರಿಲೇಟೆಡ್ ಇರೋವಂಥ ಫಾರ್ಮುಲಾ ಹಾಕಿ ಆ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪಲ್ ಕ್ಯಾಲ್ಕುಲೇಷನ್ನ ಮಾಡ್ಕೊಂಡು ಹೋದರೆ 5 ಮಾರ್ಕ್ಸ್ ಇರುತ್ತೆ. ಇನ್ನು ಕ್ವಶನ್ ನಂಬರ್ 37 ಕೂಡ ನಿಮಗೆ ಗೊತ್ತಿದೆ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ 2 ಪಾಯಿಂಟ್ ಚಾರ್ಜಸ್ ಇನ್ ದ ಅಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ವಾಟ್ ಆರ್ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಸೊ 5 ಮಾರ್ಕ್ಸ್ಗೆ ಸ್ಪ್ಲಿಟ್ ಮಾಡಿ ಕೂಡ ಕೊಡ್ಬೋದು ನಿಮಗೆ. ಡಿರೈವ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಎಫೆಕ್ಟಿವ್ EMF ಈ ಕ್ವಶನ್ ಕೂಡ ಗೊತ್ತಿದೆ, ಸೀರೀಸಲ್ಲಿ ಕೇಳಿದ್ದಾರೆ. 39th ಕ್ವಶನ್ ಕೂಡ ನಿಮಗೆ ಗೊತ್ತಿದೆ. 40th ಕ್ವಶನ್ ಕೂಡ ಗೊತ್ತಿದೆ. 41ನೇ ಕ್ವಶನ್ ಕೂಡ ಗೊತ್ತಿದೆ. ಇನ್ನು ಪ್ರಾಬ್ಲಮೆಟಿಕ್ಕಿಗೆ ಬಂದರೆ ಕ್ವಶನ್ ನಂಬರ್ 42, ಕ್ವಶನ್ ನಂಬರ್ 43 ಹಾಗೆ ಕ್ವಶನ್ ನಂಬರ್ 42, 43, 44 ಹಾಗೆ ಕ್ವಶನ್ ನಂಬರ್ 45 ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿರುವಂಥ ಮೊದಲನೇ ಮಾಡೆಲ್ ಕ್ವಶನ್ ಪೇಪರಲ್ಲಿ 5 ಮಾರ್ಕ್ಸಿಗೆ ಏನೆಲ್ಲ ಕ್ವಶನ್ ಕೇಳಿದ್ದಾರೆ ನೋಡ್ತಾ ಹೋಗೋಣ. ನಾವಿಲ್ಲಿ ನೋಡೋದಾದರೆ 1 2 3 4 5 ನೋಡಿ 5 ಕ್ವಶನ್ ಥಿಯರಿನಲ್ಲಿ 5 ಕ್ವಶನ್ ಕೊಟ್ಟಿದ್ದಾರೆ. 3 ಕ್ವಶನ್ನ ಅಟೆಂಡ್ ಮಾಡಿದರೆ 15 ಮಾರ್ಕ್ಸು. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಆನ್ ಎಲೆಕ್ಟ್ರಿಕ್ ಡೈಪೋಲ್. ನೋಡಿ ಈ ಕ್ವಶನ್ ಗೊತ್ತಿದೆ. 38ನೇ ಕ್ವಶನ್ನು ಕೂಡ ನಿಮಗೆ ಗೊತ್ತಿದೆ. 39ನೇ ಕ್ವಶನ್ನು ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್. ಕ್ವಶನ್ ನಂಬರ್ 39 ನೋಡಿದರೆ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ಆಕ್ಸಿಸ್ ಆಫ್ ಎ ಸರ್ಕ್ಯುಲರ್ ಕರೆಂಟ್ ಲೂಪ್. ಈ ಕ್ವಶನ್ ಕೂಡ ಗೊತ್ತಿದೆ. 40ನೇ ಕ್ವಶನ್ 2 ಕೊಹರೆಂಟ್ ವೇವ್ಸ್ ಆಫ್ ಎ ಕಾನ್ಸ್ಟೆಂಟ್ ಫೇಸ್ ಡಿಫರೆನ್ಸ್ ಅಂಡರ್ಗೋ ಇಂಟರ್ಫರೆನ್ಸ್. ಈ ಕ್ವಶನ್ ಕೂಡ ಗೊತ್ತಿದೆ. ರೈಟ್ ದ ಕಂಡೀಷನ್ ಫಾರ್ ಕನ್ಸ್ಟ್ರಕ್ಟಿವ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಎರಡು ಕೇಳಿದ್ದಾರೆ. ಫೇಸ್ ಡಿಫರೆನ್ಸ್ ಈ ಕ್ವಶನ್ ಕೂಡ ಗೊತ್ತಿದೆ. 41ನೇ ಕ್ವಶನ್ ವಾಟ್ ಈಸ್ ರೆಕ್ಟಿಫೈಯರ್, ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ಫುಲ್ ವೇವ್ ರೆಕ್ಟಿಫೈಯರ್ ಯೂಸಿಂಗ್ ಎ ನೀಟ್ ಸರ್ಕ್ಯೂಟ್ ಡಯಾಗ್ರಾಮ್, ಡ್ರಾ ಇಟ್ಸ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ವೇವ್ ಫಾರ್ಮ್ಸ್. ಈಗ ನಿಮ್ಗೊಂದು ಕಾನ್ಫಿಡೆನ್ಸ್ ಬರ್ತಾ ಇದೆ. ನಾವೇನು ಬೇರೆ ಬೇರೆ ಜಿಲ್ಲೆಯದು ಪ್ರಿಪ್ರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ ನೋಡಿದ್ವಿ, ಅದರಲ್ಲಿರ್ತಕ್ಕಂಥ ಕ್ವಶನ್ಗಳೇ ಇಲ್ಲಿ ನಿಮಗೆ ಬಂದಿರೋದು. ಹಾಗಾಗಿ ಫೈನಲ್ ಎಕ್ಸಾಮಲ್ಲೂ ಕೂಡ ಅವೇ ಕ್ವಶನ್ ಬರ್ತವೆ, ಏನು ಭಯ ಪಡ್ಕೊಳ್ಳೋಕೆ ಹೋಗಬೇಡಿ. ಇನ್ನು ಇದೇನಿದೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಏನಿದೆ ಕ್ವಶನ್ ನಂಬರ್ 42, 43, 44, 45 ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಕ್ವಶನ್ ನಂಬರ್ 42 ಏನಿದೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಕ್ವಶನ್ ನಂಬರ್ 43 ಕೂಡ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಕ್ವಶನ್ ನಂಬರ್ 44 ಮತ್ತು ಕ್ವಶನ್ ನಂಬರ್ 45 ಕೂಡ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಈ ಕ್ವಶನ್ಗಳು ಬರೋ ಚಾನ್ಸಸ್ಸು ತುಂಬ ಅಂದರೆ ತುಂಬಾ ಇರುತ್ತೆ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ತಿಳಿಸಿ. ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿರುವಂಥ ಎರಡನೇ ಮಾಡೆಲ್ ಕ್ವಶನ್ ಪೇಪರಲ್ಲಿ ನಾವು ನೋಡೋದಾದರೆ 37ನೇ ಕ್ವಶನು ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಕ್ವಶನ್ ಕೂಡ ಗೊತ್ತಿದೆ. ಡಿಫೈನ್ ಎನರ್ಜಿ ಡೆನ್ಸಿಟಿ ಆಫ್ ಚಾರ್ಜಡ್ ಕೆಪಾಸಿಟರ್, ಹೌ ಈಸ್ ದ ಎನರ್ಜಿ ಡೆನ್ಸಿಟಿ ರಿಲೇಟೆಡ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೆಸೆಂಟ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ಕೆಪಾಸಿಟರ್. ಈ ಕ್ವಶನ್ ಒಂದು ಓದ್ಕೊಳ್ಳಿ. ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಎಫೆಕ್ಟಿವ್ EMF ಆ್ಯಂಡ್ ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ 2 cells ಆಫ್ ಡಿಫ್ರೆಂಟ್ EMFs. ಈ ಕ್ವಶನ್ ನಿಮಗೆ ಗೊತ್ತಿದೆ. 39th ಕ್ವಶನ್ ಕೂಡ ಗೊತ್ತಿದೆ. 40ನೇ ಕ್ವಶನ್ ಇಲ್ಲಿ ವಾಟ್ ಈಸ್ ವೇವ್ ಫ್ರಂಟ್ ಅಂತ ಕೇಳ್ತಾ ಇದ್ದಾರೆ. ವಾಟ್ ಈಸ್ ವೇವ್ ಫ್ರಂಟ್, ಎಕ್ಸ್ಪ್ಲೈನ್ ದ ರಿಫ್ರಾಕ್ಷನ್ ಆಫ್ ಎ ಪ್ಯಾರಲಲ್ ಪ್ಲೇನ್. ಈ ಕ್ವಶನ್ ಒಂದು ಓದ್ಕೊಂಡಿರಿ, ಇಂಪಾರ್ಟೆಂಟೇನೆ. 41ನೇ ಕ್ವಶನ್ನು ಇಲ್ಲಿ ನಿಮಗೆ ವಾಟ್ ಈಸ್ ಆಫ್ ವೇವ್ ರೆಕ್ಟಿಫೈಯರ್, ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ವೇವ್ ರೆಕ್ಟಿಫೈಯರ್ನ ಕೇಳಿದ್ದಾರೆ. ಈ ಕ್ವಶನ್ ಕೂಡ ನಿಮಗೆ ಗೊತ್ತಿದೆ. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಏನೆಲ್ಲ ಬಂದಿದೆ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 42, ಕ್ವಶನ್ ನಂಬರ್ 43 ಹಾಗೆ ಕ್ವಶನ್ ನಂಬರ್ 44 ಮತ್ತು ಕ್ವಶನ್ ನಂಬರ್ 45 ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಈ ಕ್ವಶನ್ಗಳು ಕೂಡ 100% ಬರೋ ಚಾನ್ಸಸ್ಸು ತುಂಬ ಅಂದರೆ ತುಂಬಾ ಇರುತ್ತೆ.
ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿರುವಂಥ 3ನೇ ಮಾಡೆಲ್ ಕ್ವಶನ್ ಪೇಪರ್ನ ನಾವು ನೋಡೋದಾದರೆ ಸ್ಟೇಟ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಡ್ಯೂ ಟು ಆನ್ ಇನ್ಫೈನೈಟ್ಲಿ ಲಾಂಗ್ ಥಿನ್ ಯೂನಿಫಾರ್ಮ್ಲಿ ಚಾರ್ಜಡ್ ಸ್ಟ್ರೈಟ್ ವೈರ್ ಯೂಸಿಂಗ್ ಗಾಸ್ ಲಾ ಈಕ್ವೇಷನ್ ಗೊತ್ತಿದೆ. ಅರೈವ್ ದ ಬ್ಯಾಲೆನ್ಸ್ ಕಂಡೀಷನ್ ಆಫ್ ವಿನ್ಸ್ಟೋನ್ ಬ್ರಿಡ್ಜ್ ಯೂಸಿಂಗ್ ಕಿರ್ಚಾಫ್ ರೂಲ್ ಈ ಕ್ವಶನ್ ಕೂಡ ಗೊತ್ತಿದೆ. ವಾಟ್ ಈಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ದ ವರ್ಕಿಂಗ್ ಆಫ್ ಎ ಮೂವಿಂಗ್ ಕಾಯಿಲ್ ಗ್ಯಾಲ್ವನೋಮೀಟರ್ ವಿತ್ ದ ಹೆಲ್ಪ್ ಆಫ್ ನೀ ಡಯಾಗ್ರಾಮ್ ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಆಂಗುಲರ್ ಡಿಫ್ಲೆಕ್ಷನ್ ಪ್ರೊಡ್ಯೂಸ್ಡ್ ಇನ್ ಮೂವಿಂಗ್ ಕಾಯಿಲ್ ಗ್ಯಾಲ್ವನೋಮೀಟರ್ ಈ ಕ್ವಶನ್ ಕೂಡ ಓದ್ಕೊಂಡಿರಿ. 2 ಮಾರ್ಕ್ಸ್ 3 ಮಾರ್ಕ್ಸಲ್ಲಿ ಓದಿದ್ದೀರಾ, ಅದೇ ಕ್ವಶನ್ ಸ್ವಲ್ಪ ಇನ್ನೊಂಚೂರು ಇಂಪ್ರೂವ್ ಮಾಡ್ಕೊಂಡು ಹೋದರೆ 5 ಮಾರ್ಕ್ಸಲ್ಲೂ ಬರುತ್ತೆ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೆಟೀರಿಯಲ್ ಆಫ್ ದ ಪ್ರಿಸಮ್ ಇನ್ ಟರ್ಮ್ಸ್ ಈ ಕ್ವಶನ್ ಗೊತ್ತಿದೆ. 41ನೇ ಕ್ವಶನ್ ರೈಟ್ ದ 3 ಡಿಫರೆನ್ಸ್ ಬಿಟ್ವೀನ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂಡ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್. ಡ್ರಾ ದ ಎನರ್ಜಿ ಬ್ಯಾಂಡ್ ಡಯಾಗ್ರಾಮ್ಸ್ ಆಫ್ ಎನ್ ಟೈಪ್ ಪಿ ಟೈಪ್ ಸೆಮಿಕಂಡಕ್ಟರ್ ಅಟ್ ದ ಟೆಂಪರೇಚರ್ ಕಂಡೀಷನ್ನ ಕೊಟ್ಟಿದ್ದಾರೆ. ಹಾಗೆ ಕ್ವಶನ್ ನಂಬರ್ 42, ಕ್ವಶನ್ ನಂಬರ್ 43, ಕ್ವಶನ್ ನಂಬರ್ 44, ಕ್ವಶನ್ ನಂಬರ್ 45 ಏನಿದೆ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಂಡು ಈ ಕ್ವಶನ್ಗಳನ್ನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಒಂದು ಚಾನಲ್ ಲಿಂಕ್ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ಚೆಕ್ ಮಾಡಿ. ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯಾದಂಥ ವೀಡಿಯೋಸ್ ಬರುತ್ತೆ. ನೆಕ್ಸ್ಟ್ ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಇದೇ ರೀತಿಯಾದಂಥ ವೀಡಿಯೋಸ್ ಬರುತ್ತೆ. ಆ ಎಲ್ಲ ವೀಡಿಯೋಸು ಸಿಗಬೇಕು ಅಂತಂದರೆ ಸಬ್ಸ್ಕ್ರೈಬ್ ಆಗಿರಲೇಬೇಕಾಗತ್ತೆ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.